ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಪ್ರಸನ್ನ ಶ್ರೀ ಮಹಾಗಣಪತಿ ದೇವತಾ ಉದ್ದೇಶ್ಯ. ಈ ಬಸವಣ್ಣ ನಂದಿ ಬೆಟ್ಟ ಅಂದರೆ ನಂದಿಗಿರಿ, ಚಂದಗಿರಿ, ಬ್ರಹ್ಮಗಿರಿ, ವರ್ಣಗಿರಿ, ಸ್ವರ್ಣಗಿರಿ, ಸ್ಕಂದಗಿರಿ, ಆನಂದಗಿರಿ. ಆದ್ದರಿಂದ ನಂದಿ ಬೆಟ್ಟದ ಮೇಲೆ ಈಶ್ವರ ತಪಸ್ ಮಾಡಿ ಶಿವನಿಗಿಂತ ಮುಂಚಿತವನ್ನು ಸೇರಲು ಪಾರ್ವತಿ ಹೆಸರು ಮುಕ್ತಾಂಬಿಕೆ, ಶಿವ ಏಕನಂದೀಶ್ವರ. ಶಿವನಿಗೂ ಪಾರ್ವತಿಗಳ ಮಂಟಪ ಅಂತರ ಇದೆ. ಅದಕ್ಕೆ ಬಂದ ಭಕ್ತರಿಗೆ ಮುಕ್ತಿ ಕೊಡುವಂಥ ಪಾರ್ವತಿ ಮುಕ್ತಾಂಬಿಕೆ, ಶಿವ ಏಕನಂದೀಶ್ವರ. ಇಲ್ಲಿ ಹಿಂದಿನ ಕಾಲದಲ್ಲಿ ಆವಾಗ ನಂದಿನ ಓಡಿಸ್ಕೊಂಡ್ಬಂದ್ರು. ಆಗ ಕಲ್ಲಾಕಿ ಕೂತ್ಕೊಂತು ಮತ್ತೆ ಎದ್ದೇಳುತ್ತೆ ಅಂತ ಬೆಂದ್ಮೇಲೆ ಗಡಾರಿ ಹೊಡೆದು ಬಂಧಿಸ್ಬಿಟ್ಟಿದ್ದಾರೆ. ಇದು ನಂದಕೊಂಡಪೈನ ಪುಟ್ಟಿನ ರಾತಿ ಬಸವಣ್ಣ ಅಂತ ನಂದಿ ಬೆಟ್ಟ ಹುಟ್ಟಿದ ಕಲ್ಲಿನ ಬಸವೇಶ್ವರ. ಈ ಬಸವಣ್ಣ ಎಡಗಾಲನ್ನು ಕೆರೆದು ಹಂಬ ತಡಿಸಿ ತಳಗಡೆ ಬಸವಣ್ಣ ಡಮರುಗ ಬಾರಿಸಿ ತಾಟಿನ ಮರ ತಲೆಕೆಲ್ಲಾಗ್ಬಿಟ್ಬೇಕು. ಆ ಮರದ ಮೇಲೆ ಆಕಾಶದಿಂದ ರಕ್ತದ ಮಳೆ ಸುರಿಬೇಕು. ಆಗ ಕಲ್ಲಿನ ಕೋಲಿ ತಲೆ ಎತ್ತಿ ರಕ್ತ ಕುಡಿದ್ರೆ ಆ ದಿನ ಇಡೀ ಪ್ರಪಂಚ ಪ್ರಳಯ. ಅದಕ್ಕೆ ಮೂಲ ಸ್ಥಾನ ಈ ನಂದಿಯಿಂದ ನಂದಿ ಬೆಟ್ಟ ಅಂತ ಹೆಸರು ಬಂದಿದೆ. ನಾವು ನಂದಿ ಬೆಟ್ಟಕ್ಕೆ ಒಂದು ನಂದಿ ನೋಡ್ತಾ ಹೋದ್ರೆ ನಾವೆಲ್ಲ ಹಂದಿಗಿಂತ ಕಡೆ.